ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ರಾತ್ರಿ ಮಲ್ಕೊಂಡಾಗ ಪಕ್ಕದ ರೂಮಲ್ಲಿ ಯಾರೂ ಇಲ್ಲ ಅಂದರು ಅಲ್ಲಿ ಮಾತಾಡುವ ಶಬ್ದ ಕೇಳಿಸುತ್ತದೆ. ಬಚ್ಚಲ ಮನೆಯಲ್ಲಿ ನಳ ಚೆನ್ನಾಗಿದ್ದರೂ ಅಲ್ಲಿ ನೀರು ಬೀಳುವ ಶಬ್ದ ಕೇಳಿಸುವ ಥರ ಅನಿಸುತ್ತದೆ. ಯಾಕೆ? ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಒಬ್ಬರಲ್ಲ ಒಬ್ಬರ ಜೊತೆಗೆ ಮಾತಾಡ್ತಾನೆ ಇರ್ತೀವಿ. ಮಾತಿಗೆ ಇಂಥದ್ದೇ ಅಂತ ವಿಷಯಗಳು ಇರುವುದಿಲ್ಲ, ಆದರೂ ವಿಷಯಗಳು ಇಲ್ಲ ಅಂದರೂ ಹುಡುಕಿಕೊಂಡು ಮಾತಾಡ್ತೀವಿ. ಕೆಲವರು ಮನೆಯಲ್ಲಿ ಒಳಗಡೆ ಮಾತಾಡಿದರೆ ಇನ್ನು ಕೆಲವರು ಮನೆಯ ಹೊರಗಡೆ ಮಾತಾಡ್ತಾರೆ. ನಾವು ಪ್ರತಿದಿನ ಮಾತನಾಡುವ ವಿಷಯಗಳು ಅಥವಾ ನೋಡುವ ದೃಶ್ಯಗಳು ಅಥವಾ ಕೇಳುವ ಧ್ವನಿಗಳು ತಲೆಯಲ್ಲಿ ಯಾವಾಗಲೂ ಇರುತ್ತದೆ. ವಾಸ್ತವದ ದಿನಗಳಲ್ಲಿ ನಾವು ಅದನ್ನು ನೆನಪಿಸಿಕೊಳ್ಳುವುದಿಲ್ಲ, ಆದರೆ ವಾಸ್ತವದ ದಿನದಲ್ಲಿ ಮಾತನಾಡಿದ ಮಾತುಗಳು ಒಂದು ಕಲ್ಪನಾ ಲೋಕದ ರೀತಿಯಲ್ಲಿ ಸುತ್ತುತ್ತಲೇ ಇರುತ್ತದೆ. ವಿಷಯಕ್ಕೆ ಬಂದರೆ ನಾವು ಮಾತನಾಡುವ ವಿಷಯಗಳು, ಅದರ ಜೊತೆಗಳು ಮನಸ್ಸಿನಲ್ಲಿದ್ದಾಗ ಅದು ನಿಶ್ಶಬ್ದ ಸಮಯದಲ್ಲಿ ಹಂತ ಹಂತವಾಗಿ ಕಾಡುತ್ತದೆ. ವಿಶೇಷವಾಗಿ ನಾವು ಮಲಗಿದ್ದಾಗ ನಾವು ನೋಡುವ ಅಥವಾ ಕೇಳುವ ಕೆಲವು ತನಿಖಾ ಚಿತ್ರಗಳು ಅಥವಾ ಕುತೂಹಲ ವಿಷಯಗಳು ಪ್ರಭಾವ ನಮ್ಮನ್ನು ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಹೋಗಿ ಅದು ಸತ್ಯವೆಂದು ಸೃಷ್ಟಿಸುತ್ತದೆ. ಅದು ಹೇಗೆ ಅಂದರೆ, ಉದಾಹರಣೆಗೆ ರೂಮ್ನಲ್ಲಿ ಯಾರೂ ಇಲ್ಲ ಅಂದರೂ ಅಲ್ಲಿ ಮಾತಾಡುವ ಶಬ್ದ ಕೇಳಿಸುವುದರ ತರಹ, ಅಥವಾ ಬಚ್ಚಲ ಮನೆಯಲ್ಲಿ ನೀರು ಬೀಳದೇ ಇದ್ದರೂ ನೀರು ಬೀಳುವ ಥರ ಶಬ್ದ ಕೇಳಿಸುತ್ತದೆ. ಇದಕ್ಕೆ ಕಾರಣವೆಂದರೆ ಒಬ್ಬಂಟಿತನ. ನಾವು ಒಬ್ಬಂಟಿಯಾಗಿ ಯಾವಾಗಲೂ ಇರ್ತೀವೋ ಅಥವಾ ಈ ರಾವಿನ ಪ್ರಭಾವ ಆಕ್ಟಿವೇಟ್ ಆಗುತ್ತದೆಯೋ ಅಥವಾ ಒಂಟಿತನವನ್ನು ಅಥವಾ ತನಿಖಾ ಬುದ್ಧಿಯನ್ನು ಕುತೂಹಲ ಮೂಡಿಸುವ ನೋಡುವುದನ್ನು ಕಡಿಮೆ ಮಾಡಿದರೆ ಖುಷಿಯಿಂದ ಇರಬಹುದು. ಪ್ರೀತಿಯಿಂದ ಧನ್ಯವಾದಗಳು. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.